Namaste ಎಲ್ಲರಿಗೂ from Sydney 193 kilometers almost 2 hours we are going to reach sand dunes at Port Stephens. On the way ಹಾರ್ಸ್ ರೈಡಿಂಗ್ ಮಾಡೋಣ ಅಂತ ಸ್ಟಾಪ್ ಮಾಡಿದ್ವಿ, ಬಟ್ ಸ್ಲಾಟ್ಸ್ ಬುಕ್ ಆಗಿದ್ದರಿಂದ ಹಾರ್ಸಸ್ ಜೊತೆ ಒಂದೊಂದು ಫೋಟೋ ತೊಗೊಂಡು ಮುಂದೆ ಸಾಕ್ತಿದ್ವಿ. ವೆರಿ ನೈಸ್ ಹಾರ್ಸಸ್ ವಿ ಸಾ. ಅಲ್ಲಿಂದ ಎಂಟ್ರಾಗಿದ್ದೆ ಸ್ಯಾಂಡ್ ಡ್ಯೂನ್ಸ್ ನೋಡ್ಬೋದು. ರಾಜಸ್ಥಾನ್ ಮರಳುಗಾಡ್ ಥರ ಇಲ್ಲಿ ಸ್ಯಾಂಡ್ ಡ್ಯೂನ್ಸು ಸಮುದ್ರ ಪಕ್ಕದಲ್ಲೇ ಕ್ರಿಯೇಟ್ ಆಗಿರುತ್ತೆ. ಇದು ವೇ ಟು ದಟ್ ಸ್ಯಾಂಡ್ ಡ್ಯೂನ್ಸು ಹಿಂದೆಯಿಂದ ವಿಡಿಯೋ ಮಾಡಿದ್ದೀನಿ. ರೀಚ್ ಆದಮೇಲೆ ಕ್ವಾಡ್ ಬೈಕಿಂಗ್ ಮಾಡೋದನ್ನ ಬಿಟ್ಟು ಇಲ್ಲಿರೋ ಬೋರ್ಡ್ಸ್ನ ತೊಗೊಂಡು ಎಲ್ಲ ಸ್ಯಾಂಡ್ ಡ್ಯೂನ್ಸಲ್ಲಿ ಸ್ಲೈಡಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ದಿಸ್ ಈಸ್ ಒನ್ ಆಫ್ ದ ಮೇನ್ ಥಿಂಗ್ ವಿ ಡೂ ಹಿಯರ್. ಆ ಕೈಯಲ್ಲಿರೋ ಬೋರ್ಡ್ ತೊಗೊಂಡು ಪೇನ್ಫುಲ್ ಪಾರ್ಟ್ ಆ ಥರ ಮೇಲಕ್ಕೆ ಹತ್ಬೇಕು ನಾವು. ನಮ್ಮ ಅನಿಲ್ ಮತ್ತು ವೈಫು ಮೇಲಕ್ಕೆ ಹತ್ಕೊಂಡು ಹೋಗಿ ಸ್ಲೈಡ್ ಮಾಡೋಕ್ಕೆ ಹೋಗ್ತಿದ್ದಾರೆ. ಈ ಥರ ಸ್ಲೈಡ್ ಮಾಡ್ತೀವಿ ಆ ಮೇಲಿಂದ ಕೆಳಗಡೆಗೆ. ನೀಟಾಗಿ ಕಾಣಲಿ ಅಂತ ನಾನೇ ಒಂದು ಸೆಲ್ಫ್ ವಿಡಿಯೋ ಮಾಡಿದೆ. ಸೊ ಈ ಥರ ಆ ಬೋರ್ಡ್ ಮೇಲೆ ಕುತ್ಕೊಂಡು ಕೂಡ ಹೋಗ್ಬೋದು, ನಿಂತ್ಕೊಂಡು ಕೂಡ ಬರ್ಬೋದು. ಸೊ ಇಟ್ ಈಸ್ ಎ ಗುಡ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಒಳ್ಳೆ ಸಮ್ಮರ್ ಸೀಸನಲ್ಲಿ ಹೋದರೆ ಈ ಥರ ನೀಟಾಗಿ ಜಾರುತ್ತೆ. ಸೊ ಇಟ್ ವಿಲ್ ಬಿ ವೆರಿ ಲಾಂಗ್. ಆ್ಯಕ್ಚುಲಿ ಆಲ್ಮೋಸ್ಟ್ ಒಂದು 100 ಮೀಟರ್ಸ್ ಮೇಲಿಂದ ಕೆಳಗಡೆಗೆ ಜಾರ್ಕೊಂಡು ಬರ್ತೀವಿ. ಒನ್ ಟೈಮಲ್ಲಿ ಭಯ ಆಗುತ್ತೆ, ತುಂಬ ಸ್ಪೀಡ್ ಆಗುತ್ತೆ. ರಿಮೈನಿಂಗ್ ಆಲ್ ಗುಡ್. ಇಟ್ ಈಸ್ ಫುಲ್ ಬ್ಯಾಚ್ ಒಂದು 2 hours ಸ್ಲೈಡಿಂಗ್ಸ್ ಮಾಡಿ ಸುಸ್ತಾಗಿ ಹಾಗೆ ಎಲ್ಲ ಮುಗಿಸ್ಕೊಂಡು ಕೆಳಗಡೆಗೆ ಬಂದ್ವಿ. ವೆಂಕಟ್ ಆದರೆ ಮಾಡ್ತಾನೆ ಇದ್ರು ಇನ್ನೂ. Almost we spent around 2 to 3 hours in the same sand by playing all this. ಹಾಗೆ ಎಲ್ಲ ಮುಗಿಸಿದ್ದಾದ್ಮೇಲೆ ಎಲ್ಲ ಒಂದು ಸ್ವಲ್ಪ ತಲೆ ದಬಾಕೊಂಡ್ವಿ. ಈ ಥರ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಫುಲ್ ನಾವು ನಮ್ಮ ಬ್ಯಾಚ್ ಆಡಿದ ಬ್ಯಾಚ್ ಇದು. ಇಲ್ಲಿಂದ ಮತ್ತೆ ನೆಕ್ಸ್ಟ್ ಹೋಗಿದ್ದು ನಾವು 4-wheel drive in seashore with Anil's X Trail. It was an excellent experience we had in the sand dunes by driving to reach the seashore. Once our car was also stuck there, ಆಗ ಟೈರ್ನ ಡಿಫ್ಲೇಟ್ ಮಾಡಿ ಸ್ಲೋ ಆಗಿ ಮೂವ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ. ಗುಡ್, ಸಿಕ್ಕಾಕೊಂಡಿದ್ದರಿಂದ ಆಚೆ ಬಂತು. ಅಲ್ಲಿಂದ ಸೀಶೋರಲ್ಲಿ ಒಂದು 5-6 ಕಿಲೋಮೀಟರ್ ಡ್ರೈವ್ ಆದಮೇಲೆ ಬ್ಯಾಕ್ ಟು ಒಂದು ಸ್ಟೀಕ್ ಹೌಸ್. ಅಲ್ಲಿ ಫುಡ್ನ ಎಂಜಾಯ್ ಮಾಡಿ ಅಲ್ಲಿಂದ ವಾಪಸ್ ಬಂದ್ವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದ.